ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ವ್ಲಾಗ್ ಏನಂತ ಹೇಳ್ತಾ ಇದ್ದೀನಿ ನೋಡಿ. ನಮ್ಮ ರಾಚನ್ ಮಾಡೋದ್ ಮತ್ತೆ ನಾಗೇಗೌಡನ ಪಡೆ ನಡುವಿನ ಒಂದು ರಸ್ತೆ ಬಹಳ ಹದಗೆಟ್ ಇದೆ. ಅದರಿಂದಾಗಿ ಜನಗಳಿಗೆ ತುಂಬಾ ತೊಂದರೆ ಆಗ್ತಿದೆ. ಯಾವ ರೀತಿ ಅಂತಂದ್ರೆ ಸುಮಾರು 5 ವರ್ಷದಿಂದ ರೋಡ್ ಹಾಗೆ ಬಿಟ್ಟಿದೆ. ಯಾವುದೇ ಅಧಿಕಾರಿಗಳು ತನ್ನ ಸ್ಥಾನಕ್ಕೆ ಬಂದು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಿ ಆದಷ್ಟು ಬೇಗ ಇದನ್ನ ಪೂರ್ಣಗೊಳಿಸ್ಬೇಕು ಅಂತ ತಿಳ್ಕೊತೀನಿ. ಗೈಸ್, ನೀವು ನೋಡ್ತಾ ಇರ್ಬೋದು, ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆ ರೋಡ್ ಹೇಗಿದೆ ಅಂತ. ಫುಲ್ ಕಂಪ್ಲೀಟ್ ಆಗಿ ಫುಲ್ 5 ವರ್ಷದಿಂದ ಈ ರೋಡ್ ಇದೇ ತರ ಇದೆ. ಯಾವುದೇ ಒಬ್ಬ ಅಧಿಕಾರಿ ಆದ್ರೂ ತನ್ನ ಸ್ಥಾನಕ್ಕೆ ಬಂದಾಗ್ಲೂ ಇದ್ರ ಬಗ್ಗೆ ಅನುಮಾನ ಮಾಡಿ ನೀವೇ ನೋಡ್ತಿರ್ಬೋದು ಗೈಸ್. ನೋಡಿ ಗೈಸ್, ನೀವು ನೋಡ್ತಾ ಇರ್ಬೋದು ಯಾವ ತರ ಆಗಿದೆ ರೋಡ್ ಪರಿಸ್ಥಿತಿ ಅಂದ್ರೆ. ನೋಡಿ ನೋಡಿ ಗೈಸ್, ಗುಂಡಿಗಳೆಲ್ಲ ಯಾವ ತರ ಆಗಿದೆ ಅಂತ. ಇದ್ರ ಬಗ್ಗೆ ಗಮನ ಹರಿಸಿ ಹೆಚ್ಚು ಅಭಿವೃದ್ಧಿಗೊಳಿಸ್ಬೇಕು ರೋಡ್ ನ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಗೈಸ್ ರೋಡ್ ಪರಿಸ್ಥಿತಿ ಯಾವ ತರ ಆಗಿದೆ ಅಂತ. ಗೈಸ್, ಇದನ್ನ ದೊಡ್ಡ ರಸ್ತೆ ಮಾಡಿ ಒಂದ್ ಸ್ವಲ್ಪ ಅಗ್ಲ ಮಾಡಿದ್ರೆ 2 ವೆಹಿಕಲ್ಸ್ ಆದ್ರೂ ಓಡಾಡ್ಬೋದು ಅಟ್ಲೀಸ್ಟ್. ಬಟ್ ಈಗ 1 ವೆಹಿಕಲ್ ಕೂಡ ಓಡಾಡಕ್ಕಾಗಲ್ಲ. ನೋಡಿ ಈ ರೋಡ್ ಪರಿಸ್ಥಿತಿ ನೀವೇ ನೋಡ್ತಾ ಇರ್ಬೋದು. ಇದೆಲ್ಲೂ ಅಲ್ಲ ಗೈಸ್, ನಮ್ಮ ರಾಚನಮಾಡು ಮತ್ತೆ ನಾಗೇಗೌಡನ ನಡುವಿನ ಮಧ್ಯ ರಸ್ತೆ ಕಂಪ್ಲೀಟ್ ಹಾಳಾಗಿದೆ ಗೈಸ್ ಇದು. ಗೈಸ್, ಇಲ್ಲಿವರೆಗೂ ಏನ್ ನೋಡಿದ್ರಿ ಆ ರಸ್ತೆ ಪರಿಸ್ಥಿತಿ ಯಾವ ತರ ಆಗಿದೆ ಅಂತ ಕಂಪ್ಲೀಟ್ ಆಗಿದೆ. ಬಟ್ ಇವಾಗ ನಾನು ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ, ಸುಮಾರು 5 ವರ್ಷ 6 ವರ್ಷದಿಂದ ಈ ರಸ್ತೆ ಇದ್ದೇ ಬಿಟ್ಟಿದೆ. ಒಬ್ರು ಅಧಿಕಾರಿಗಳು ಬಂದು ಇದ್ರ ಬಗ್ಗೆ ಗಮನ ಹರಿಸಿಲ್ಲ. ಏನಂದ್ರೆ ಈ ರಸ್ತೆನ ಕಂಪ್ಲೀಟ್ ಆಗಿ ಒಂದು ಜನರಿಗೆ ರೆಡಿ ಮಾಡಿಸ್ಕೊಟ್ರೆ ಜನಗಳಿಗೆ ತುಂಬಾ ಮತ್ತೆ ಮೋರ್ ಓವರ್ ಏನಂದ್ರೆ ಇಲ್ಲಿ ಮಾನ್ಯ ಶಾಸಕರಾದ ಶ್ರೀ ಎಸ್.ಟಿ. ಸೋಮಶೇಖರ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರಾದಂತಹ ನಮ್ಮ ಗ್ರಾಮ ಪಂಚಾಯತಿ ಹೆಚ್ಕೊಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರ್ಯಾರು ಬರ್ತಾರೋ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ನಮ್ಮ ರೋಡ್ವೇ ಪರಿಸ್ಥಿತಿನ ಸರಿ ಮಾಡಿಸ್ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.